ಲಕ್ಷ್ಮೀಪದೇ ಪದಾಂಬೋಜ ಯುಗಂ ನತ್ವಾ ಗುರೋರಪಿ ಪ್ರಮಾಣಚಂದ್ರಿಕಾಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಅಭಾವದಲ್ಲಿ 3 ವಿಧವಾದ ಅಭಾವ ಇದೆ ಅಂತ ನಾವು ನೋಡಿದ್ದೀವಿ. ಪ್ರಾಗಭಾವ, ಪ್ರಧ್ವಂಸ ಅಭಾವ, ಸದಾ ಅಭಾವ ಹಾಗೆ ಅಂತ. ಇನ್ನು ನೈಯಾಯಿಕರು ಅನ್ಯೋನ್ಯಾಭಾವ ಅಂತ ಮತ್ತೊಂದು ಕೂಡ ಹೇಳ್ತಾರೆ. ಅದು ಏನು ಹಾಗೆ ಅಂದ್ರೆ, ಈಗ ನೋಡಿ, ಗೋವಿನಲ್ಲಿ ಅಶ್ವತ್ವ ಇಲ್ಲ. ಅಶ್ವತ್ವ ಎನ್ನುವುದು ಧರ್ಮ. ಅದು ಎಲ್ಲಿ ಇರುತ್ತದೆ? ಅಶ್ವದಲ್ಲಿ ಇರುತ್ತದೆ, ಕುದುರೆಯಲ್ಲಿ ಇರುತ್ತದೆ. ಗೋವಿನಲ್ಲಿ ಅಶ್ವತ್ವ ಇರುತ್ತದಾ? ಇರೋದಿಲ್ಲ. ಅದೇ ತರ ಅಶ್ವದಲ್ಲಿ ಗೋತ್ವ ಇರೋದಿಲ್ಲ. ಅಶ್ವದಲ್ಲಿ ಏನಿರುತ್ತದೆ? ಅಶ್ವತ್ವ ಇರುತ್ತದೆ. ಇದನ್ನ ಅನ್ಯೋನ್ಯಾಭಾವ. ಇದಕ್ಕೆ ಅದು ಅಭಾವ, ಅದಕ್ಕೆ ಇದು ಅಭಾವ, ಪರಸ್ಪರ ಇಲ್ಲದೆ ಇರೋದು. ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ತಾರೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಅದನ್ನ ಅನ್ಯೋನ್ಯ ಅಭಾವ ಹಾಗಂತೆ. ಅಲ್ಲಿ ಕೂಡ ನಾಸ್ತಿ ಇತಿ ಪ್ರತೀತಿ ವಿಷಯಾಭಾವ. ಅಲ್ಲಿ ಕೂಡ ನಾಸ್ತಿ ಅಂತ ಪ್ರತೀತಿ ವಿಷಯ ಆಗಲಿಲ್ಲ, ಅದ್ರಿಂದ ಅವ್ಯಾಪ್ತಿ ಬಂತು ಹಾಗೆ ಅಂತ ಹೇಳಿದ್ರೆ, ಇತಿ ಚೇನ್ನ ನಾಸ್ತಿ ಇತಿ ಪ್ರತೀಯತೆ ಇತ್ಯಸ್ಯ ನ ಇತಿ ಪ್ರತೀಯತೆ ಇತ್ಯರ್ಥಸ್ಯ ವಿವಕ್ಷಿತತ್ವ. ಅಲ್ಲಿ ಈ ನಾವೇನ್ ಹೇಳ್ತೀವಿ, ಇಲ್ಲ ಅಂತ ಹೇಳಿಲ್ಲ, ಅಲ್ಲಿ ಅಲ್ಲ ಅಂತ ಹೇಳ್ತೀವಿ ಅಂತ ನೋಡಿ. ಗೋತ್ವ, ಗೋವಿನಲ್ಲಿ ಅಶ್ವತ್ವ ಅದು ಅಲ್ಲಾಂಬ ಅರ್ಥದಲ್ಲಿ ಬರ್ತದೆ, ಇಲ್ಲಾಂಬ ಅರ್ಥದಲ್ಲಿ ಬರೋದಿಲ್ಲ ಹಾಗೆಂತ. ನಾಸ್ತಿ ಇತಿ ಪ್ರತೀಯತೆ ಇತ್ಯಸ್ಯ ನ ಇತಿ ಪ್ರತೀಯತೆ ಹಾಗೆಂಬ ಅರ್ಥದಲ್ಲೇ ನಾವು ಅದನ್ನ ಹೇಳಿರೋದ್ರಿಂದ ಅದು ನಾಸ್ತಿ ಇತಿ ಪ್ರತೀತಿ ವಿಷಯ ಆಗೋದಿಲ್ಲ. ಅದರಿಂದ ಅವ್ಯಾಪ್ತಿ ಬರೋದಿಲ್ಲ, ದೋಷ ಬರೋದಿಲ್ಲ ಹಾಗೆಂತ. ನಾಸ್ತಿ ಇತಿ ಅನ್ನೋ ಬದಲು ನ ಇತಿ ಅಂತ ಮಾಡ್ಕೊಂಡ್ರೆ ಆ ಅರ್ಥದಲ್ಲಿ ನಾವು ಹೇಳುವುದರಿಂದ ಅವ್ಯಾಪ್ತಿ ದೋಷ ಕೊಡುವುದಿಲ್ಲ. ಇನ್ನು ಧರ್ಮಿ ಅತಿರಿಕ್ತ ಭಾವ ಲಕ್ಷಣ ಪರತ್ವ ನ ಉಕ್ತ ಶಂಕಾ ಅವಕಾಶ ಇತ್ಯಪ್ಯಾಹು. ಇನ್ನೊಂದು ಕೂಡ ಹೇಳ್ಬಹುದು ನೋಡಿ, ಧರ್ಮ ಧರ್ಮಿ, ಧರ್ಮ ಎಲ್ಲಿದೆಯೋ ಅದನ್ನ ಧರ್ಮಿ ಅಂತ ಕರಿತೀವಿ. ಉದಾಹರಣೆಗೆ ಅಶ್ವತ್ವ ಎನ್ನುವುದು ಧರ್ಮ, ಅದು ಎಲ್ಲಿದೆ? ಅಶ್ವದಲ್ಲಿ ಇದೆ, ಅದರಿಂದ ಅಶ್ವಧರ್ಮಿ. ಗೋತ್ವ ಅದು ಧರ್ಮ, ಗೋತ್ವವುಳ್ಳದ್ದು ಅಂದ್ರೆ ಅದು ಪಶು, ಅದು ಗೋ, ಅದನ್ನ ಧರ್ಮಿ ಅಂತ ಕರೀತಾರೆ. ಧರ್ಮಿ ಅತಿರಿಕ್ತ ಅಭಾವ, ಧರ್ಮಿ ಬಿಟ್ಟು ಬೇರೆ ಯಾವುದು ಇಲ್ಲ ಎಂಬ ಒಂದು ಅರ್ಥದಲ್ಲೂ ನಾವು ಹೇಳುವುದರಿಂದ ಪರತ್ವ ನ ಉಕ್ತ ಶಂಕ ಅವಕಾಶ, ಅದರಿಂದ ಆ ರೀತಿಯಾದ ಶಂಕೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತನೂ ಕೂಡ ನಾವು ತಿಳಿಯಬೇಕು ಹಾಗೆಂತ ಹೇಳ್ತಾರೆ. ಅಂದ್ರೆ ಗೋವಿನಲ್ಲಿ ಗೋತ್ವ ಬಿಟ್ಟು ಬೇರೆ ಅದಿಲ್ಲ ಇದಿಲ್ಲ ಅಂತ ಹೇಳೋದು ಸಮಂಜಸ ಅಲ್ಲ ಅಂತನ. ನೋಡಿ, ಗೋತ್ವ ಧರ್ಮಿ ಯಾವುದು? ಗೋವು. ಅದನ್ನು ಬಿಟ್ಟು ವಿಶ್ವದಲ್ಲಿ ಗೋತ್ವ ಅಭಾವವನ್ನು ಹೇಳಲು ಬರುವುದಿಲ್ಲ. ಆದ್ದರಿಂದ ಹಾಗಂತ ಅರ್ಥ. ಸರಿ. ಯಾಕೆ ಧರ್ಮಿಯಲ್ಲೇ ಇರಬೇಕು ಆ ಧರ್ಮ. ಅದು ಧರ್ಮಿ ಬಿಟ್ಟು ಬೇರೆ ಕಡೆ ಅಭಾವ ಅಂತ ಅದು ಸಾಮಾನ್ಯ ಹೇಳೋದೇ ಇಲ್ಲ. ಅದರಿಂದ ಈ ಶಂಕೆನೇ ಹುಟ್ಟೋದಿಲ್ಲ ಹಾಗೆ ಅಂತ ಹೇಳ್ತಾರೆ ಒಟ್ಟು. ಅದರಿಂದ ನಮ್ಮಲ್ಲಿ ಅನ್ಯೋನ್ಯ ಅಭಾವ ನಾವು ಹೇಳೋದೇ ಇಲ್ಲ, ಮೂರೇ ಅಭಾವ ಅಂತ ನಾವು ಹೇಳ್ತೀವಿ. ಅದರಿಂದ ಏನಾಯ್ತು? ಮೂರೇ ತತಶ್ಚ. ಅದರಿಂದ ನೋಡಿ ಲಕ್ಷಣ ಹೇಳ್ತಾರೆ. ಪ್ರಥಮ ಪ್ರತೀತೌ ಯಹ ನಾಸ್ತಿ ಇತಿ ಪ್ರಮಾ ವಿಷಯ ಸಹ ಅಭಾವ ಇತಿ ಅಭಾವ ಲಕ್ಷಣಂ ಉಕ್ತಂ ಭವತಿ. ಪ್ರಥಮ ಪ್ರತೀತಿಯಲ್ಲಿ ಅಭಾವದ ಲಕ್ಷಣ ಬರ್ತಾ ಇದೆ. ಇದು ಫೈನಲ್ ಅಭಾವದ ಲಕ್ಷಣ. ಪ್ರಥಮ ಪ್ರತೀತೌ ಅಂದ್ರೆ ಮೊದಲನೇ ಜ್ಞಾನದಲ್ಲೇ ಯಾವುದು ನಾಸ್ತಿ ಅಂತ ಪ್ರಮಾ ವಿಷಯವಾಗಿದೆಯೋ ಅದನ್ನು ಅಭಾವ ಅಂತ ಕರಿತೀವಿ ಹಾಗೆ. ಇತಿ ಕುತಃ ಏತತ್ ಹಾಗೆಂದ್ರೆ ಯಾಕೆ ಆ ರೀತಿಯಾಗಿ ಹೇಳ್ತೀರಾ ಹಾಗೆಂದ್ರೆ, ಸ್ವರೂಪೇಣ ಹಿ ಭಾವಾಭಾವೋ ವಿಧಿ ನಿಷೇಧಾತ್ಮಾನೌ. ಸ್ವರೂಪತಃ ಏನಾಗಿದೆ? ಭಾವ ಅಂದ್ರೆ ಇದೆ, ಅಭಾವ ಅಂದ್ರೆ ಇಲ್ಲ, ವಿಧಿ ನಿಷೇಧವಾಗಿ ಇರುತ್ತದೆ ಅದು. ರೂಪಾಂತರೇನತು ನಿಷೇಧ ವಿಧಿ ರೂಪವು. ಮತ್ತೊಂದು ರೂಪದಿಂದ ಅದು ಏನಾಗ್ತದೆ? ಭಾವವನ್ನ ನಿಷೇಧವಾಗಿ ಹೇಳಬೇಕು, ಅಭಾವವನ್ನ ವಿಧಿಪೂರ್ವಕವಾಗಿ ಹೇಳಿಕ್ ಬರುತ್ತದೆ. ಹೌದು.
ತತ್ರ ಆಪಾತಜಾಯಾಂ ಸಂವಿಧಿ ಸ್ವರೂಪಮೇವ ಅಬಭಾಸತೆ ದ್ವಿತೀಯಾದಿ ಪ್ರತೀತೌ ರೂಪಾಂತರಂ. ಅದರಿಂದ ಮೊದಲು ಬರೋದು ಯಾವುದು? ಸ್ವರೂಪತಃ ಇರತಕ್ಕ ಭಾವನೋ ಅಭಾವನೋ ಯಾವುದೋ ಒಂದು ಬರಬೇಕು. ರೂಪಾಂತರೇಣ ಅಂತ ನಾವು ಯಾವ್ದು ಹೇಳ್ತೀವಿ, ಅದು ದ್ವಿತೀಯ ಪ್ರತೀತಿ ಆಗ್ತದೆ. ಹಿಂದೆ ನೋಡಿದ್ದೀವಿ ಅದು. ತಥಾಚ ಪ್ರತೀತಿ ಅಸ್ತಿ ಅತ್ರ ಘಟಃ. ನೋಡಿ, ಪ್ರಥಮ ಪ್ರತೀತಿ ಯಾವುದು ಬಂತು? ಘಟ ಇದೆ, ಘಟದ ಭಾವ ಜ್ಞಾನ ಬಂತು. ಸಹ ನ ಶುಕ್ಲಃ, ಅದು ಬಿಳಿದಾಗಿಲ್ಲ, ಹಾಗೆಂತ ಅದು ದ್ವಿತೀಯ ವಿಷಯ ಆಯ್ತು. ಅದರಿಂದ ಭಾವ ಅಂದ್ರೆ ಏನು? ಪ್ರಥಮ ಪ್ರತೀತಿಯಲ್ಲಿ ಇದೆ ಅಂತ ಯಾವುದು ಜ್ಞಾನ ಬರ್ತದೋ ಅದೇ ಭಾವ ಅಂತ. ಇನ್ನೊಂದು ನಾಸ್ತಿ ಅತ್ರ ಘಟಃ, ಹಾಗೆ ಇಲ್ಲಿ ಘಟ ಇಲ್ಲ ಅಂತ ಪ್ರಥಮ ಪ್ರತೀತಿಯಲ್ಲಿ ಯಾವುದು ಬಂತು? ಘಟ ಇಲ್ಲ ಅಂತ ಅಭಾವದ ಜ್ಞಾನಕ್ಕೆ ಬಂತು. ಅಸ್ತಿ ಘಟಾಭಾವ, ಘಟದ ಅಭಾವ ಇದೆ, ಹಾಗೆಂದ್ರೆ ಅದು ದ್ವಿತೀಯ ಪ್ರತೀತಿ ಆಯ್ತು. ಅದು ಘಟದ ಅಭಾವ ಇದೆ, ಅದು ಪ್ರಥಮ ಪ್ರತೀತಿ ಅಲ್ಲ, ಅದು ದ್ವಿತೀಯ ಪ್ರತೀತಿ. ಅದು ಭಾವಕ್ಕೆ ನಾಸ್ತಿ ಎಂಬುದು ದ್ವಿತೀಯ ಪ್ರತೀತಿ, ಅಭಾವಕ್ಕೆ ಅಸ್ಥಿ ರೂಪದಲ್ಲಿ ಹೇಳೋದು ದ್ವಿತೀಯ ಪ್ರತೀತಿ ಅಂತ ಒಟ್ಟು. ಮುಂದಿನದ್ದು ನಾನು ಸ್ವತಂತ್ರತ್ವಂ ಭಾವ ಅಭಾವ ಅನ್ಯದ್ವಾ ಅಂತ. ನೆಕ್ಸ್ಟ್ ಪ್ರಶ್ನೆ. ನೀವು ಸ್ವತಂತ್ರ ಅಂತ ಹೇಳಿದ್ರಿ, ಪರಮಾತ್ಮ ಸ್ವತಂತ್ರ ಅಂತ ಹೇಳಿದ್ರಿ, ಅವನನ್ನ ಈ 3 ಕ್ಯಾಟಗರಿಯಲ್ಲಿ ಎಲ್ಲಿ ಸೇರಿಸ್ತೀರಿ? ಭಾವದಲ್ಲೋ, ಅಭಾವದಲ್ಲೋ, ಅಥವಾ ಅನ್ಯತ್ವ ಬೇರೆ ಇದರಲ್ಲಿ ಎಲ್ಲಾರು ಸೇರಿಸ್ತೀರಾ? ಹಾಗೆ ಅಂತ ಪ್ರಶ್ನೆ ಅರ್ಥ ಆಯ್ತಾ? ಅರ್ಥ ಆಯ್ತು. ಸ್ವತಂತ್ರ ತತ್ವ ಅದು ಭಾವನೋ ಅಭಾವನೋ ಅದು ಬೇರೇನೋ ಅಂತ ಪ್ರಶ್ನೆ. ಭಾವವೂ ಅಲ್ಲ, ಅಭಾವವೂ ಅಲ್ಲ. ಯಾಕೆಂದ್ರೆ ಈ ಪರತಂತ್ರ ತತ್ವದ ಪ್ರಭೇದದಲ್ಲಿ ಸೇರಿದೆ ಹಾಗೆ ಅಂತ. ಯಾಕೆಂದ್ರೆ ಅಸ್ವತಂತ್ರ ತತ್ವದಲ್ಲೇ ನಾವು ಭಾವಾಭಾವ ಅಂತ ಕ್ಯಾಟಗರೈಸ್ ಮಾಡಿದ್ದು. ಸ್ವತಂತ್ರ ತತ್ವದಲ್ಲಿ ನಾವು ಭಾವಾಭಾವ ಕ್ಯಾಟಗರೈಸ್ ಮಾಡಲೇ ಇಲ್ಲ. ಅದರಿಂದ ಆ ಪ್ರಶ್ನೆ ನಾ ಆದ್ಯ ದ್ವಿತೀಯೋ, ಮೊದಲೆರಡೂ ಇಲ್ಲ. ಭಾವಾಭಾವಯೋ ಪರತಂತ್ರ ಪ್ರಭೇದ. ಪರತಂತ್ರದಲ್ಲೇ ಅಂದ್ರೆ ಅಸ್ವತಂತ್ರ ತತ್ವದಲ್ಲೇ ನಾವು ಭಾವಾಭಾವ ಅಂತ ಪ್ರಭೇದವನ್ನು ಹೇಳಿದ್ದು. ಅದರಿಂದ ನ ತೃತೀಯ, ಮೂರನೇದಿಲ್ಲ. ಅಂದ್ರೆ ಅನ್ಯತ ಅಂತ ಹೇಳಿದ್ರಲ್ವಾ, ಅನ್ಯತ ಏನು? ಭಾವನೂ ಇಲ್ಲ, ಅಭಾವನೂ ಇಲ್ಲ, ಹಂಗೆ ಹೇಳಿಕ್ ಬರೋದೇ ಇಲ್ಲ. ವ್ಯಾಘಾತ. ಒಂದು ಪದಾರ್ಥ ಅಥವಾ ಒಂದು ವಸ್ತು ಇದೆ ಅಂತ ಹೇಳ್ಬೇಕು ಅಥವಾ ಇಲ್ಲ ಅಂತ ಹೇಳ್ಬೇಕು. ಇದೆ ಅಂತನೂ ಅಲ್ಲ, ಇಲ್ಲೇ ಅಂತನೂ ಅಲ್ಲ ಅಂತ ಹೇಳಿಕ್ ಬರ್ತದಾ? ಹೇಳಿಕ್ ಬರೋದಿಲ್ಲ. ಅದು ಒಟ್ಟ ಅಭಿಪ್ರಾಯ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಶ್ರೀಹರೇನ.